ನಮ್ಮ ಸಂವಿಧಾನದ ಹಕ್ಕನ್ನು ಈಗೇನು ನಾವು ಯಾವುದ್ರ ಸಲುವಾಗಿ ಇವತ್ತು ಧರಣಿ ಒಳಗೆ ಕೊಟ್ಟಿದ್ದೇವೆ ಇದನ್ನು ನಾವು ಆಗ್ರಹಿಸಲೇಬೇಕು. ಅದು ನಮ್ಮ ಸಂವಿಧಾನದ ಬಗ್ಗೆ ಹಕ್ಕಿದೆ. ಆದರೆ ಇವರು ಮಾಡುವ ಕೆಲಸದ ಬಗ್ಗೆ ಸಮಗ್ರವಾಗಿ ನಾವು ಜಾಗೃತರಾಗಿ ಜನಪರವಾದಂಥದ್ದು, ನ್ಯಾಯಪರವಾದಂಥದ್ದು, ಸಮಾನತೆಯ ಸ್ವಾತಂತ್ರ್ಯದ ಆಧಾರದ ಮೇಲಿರುವಂಥ ಒಂದು ಸರ್ಕಾರ ಏನು ಕೆಲಸ ಮಾಡಬೇಕು ನಮ್ಮ ಸಂವಿಧಾನದ ಪ್ರಕಾರ ಇವರು ಮಾಡ್ತಾ ಇಲ್ಲ. ಸೊ ಅದರ ಪ್ರಜ್ಞೆ ಆಗಿದ್ದಾರೆ. ತಮ್ಮ ಜೀವವನ್ನೇ ಇವತ್ತು ಪಣಕ್ಕಿಟ್ಟು ಈ ಯುವಕರಿಗೆ ಪ್ರಜಾಪ್ರಭುತ್ವವನ್ನು ಉಳಿಸೋದು, ಅದನ್ನು ಶಕ್ತಿಯುತ ಮಾಡುವುದು, ಅದರ ಆಳ ವ್ಯಾಪ್ತಿ ಮಾಡುವಂಥ ಮಹತ್ತರ ಜವಾಬ್ದಾರಿಯನ್ನು ಸಂವಿಧಾನದ ಶಿಲ್ಪಿಗಳು ನಿಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಅದನ್ನು ಮಾಡಲಿಕ್ಕೆ ಮತ್ತೊಮ್ಮೆ ನಾವು ಕಟಿಬದ್ಧರಾಗೋಣ. ನಮ್ಮ ಜೀವನಕ್ಕೆ ಅದಕ್ಕೆ ಮುಡಿಕೊಡೋಣ. ಯಾವ ಒಂದು ಮಹನೀಯರು ನಮಗೆ ಮುಂದೆ ಹೋಗೋಣ ಅಂತ ಹೇಳಿ ಈ ಅವಕಾಶ ಕೊಟ್ಟದ್ದೆ ಸಮಾನತೆಯಾಗ ನಾವು ಸಂಘಟನೆಗೆ ವಂದಿಸಿ ನನ್ನ ಮಾತುಗಳನ್ನು ಸರ್ಕಾರಕ್ಕೆ ಹೇಳಿದಿಕ್ಕಾರ, ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ, ಸರ್ವಾಧಿಕಾರಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಾವಿಗೆ ನ್ಯಾಯ ಸಿಗಲೇಬೇಕು, ಸಾವಿಗೆ ನ್ಯಾಯ ಸಿಗಲೇಬೇಕು. ದೇಶದ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಸಾವಿಗೆ ನ್ಯಾಯ ಸಿಗಲೇಬೇಕು, ಸಾವಿಗೆ ನ್ಯಾಯ ಸಿಗಲೇಬೇಕಂತ ಎಸ್ ಎನ್ ಬಳ್ಳಾರಿ ಸರ್ ಅವರು, ಈ ಬಸವರಾಜ ಸುಳಿಗಾರ್ ಸರ್ ಅವರು ಈ ಧರಣಿ ಸತ್ಯಾಗ್ರಹದ ಕುರಿತು ಬಿ ಎಸ್ ಸೊಪ್ಪಿನ್ ಸರ್ ಅವರು ಈ ಧರಣಿ ಸತ್ಯಾಗ್ರಹದ ಕುರಿತು ಮಾತನಾಡಬೇಕು ಅಂತೇಳಿ ವಿನಂತಿಸ್ತೇನೆ. ರೈಲ್ವೆ ಮಂತ್ರಿ ಆಗಿದ್ದರು, ಬಹಳ ಹಳೆಯದು ಇವರು. ನಾವಿನ್ನೂ ಸ್ಕೂಲಲ್ಲೂ ಕಾಲೇಜಲ್ಲಿ ಓದ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ನನ್ನ ಹೇಳಿವಾರಿದು ಅಂತ ತಿಳ್ಕೊಂಡು ಹೇಳಿ ಒಬ್ಬ ಮಾನವೀಯ ಹೃದಯ ಇರ್ತಕ್ಕಂತಹ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಡ್ತಾರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ನೀವು ಸಾಯಿರಿ ಏನಾರಾಗ್ರಿಪ್ಪ, ನಾ ಮಾತ್ರ ರಾಜೀನಾಮೆ ಕೊಡೋಲ್ಲ ಅನ್ನುವಂತ ಒಂದು ಸೋನಂ ವಾಂಗ್ಚುಕ್ ಮಾನವತಾವಾದಿ ಇದ್ದಾರೆ. ಪರಿಸರ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಬಿಟ್ಟವರು. ಇವತ್ತು ಅವರು ಆಮರಣ ಸತ್ಯಾಗ್ರಹ 19ನೇ ದಿವಸದಲ್ಲಿ ಕಾಲಿಡ್ತಾ ಇದ್ದಾರೆ. ಇವರು ಯಾವ ಒಂದು ಪ್ರಜಾಪ್ರಭುತ್ವದಲ್ಲಿ ಮಹಾನ್ ಉದ್ದೇಶಕ್ಕಾಗಿ ಯಾವ ಎಜುಕೇಷನ್ ಮಿನಿಸ್ಟರು ಆಗಬಾರದಂಥ ಅವ್ಯವಹಾರಗಳು ನೀಟ್ CBSE ಒಳಗೆ ಅದರ ಹೊಣೆಗಾರಿಕೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡಬೇಕಂತ ಏನು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮೆಲ್ಲರ ಮೂಲಭೂತ ಸಂವಿಧಾನಬದ್ಧ ಹಕ್ಕು, ಇದನ್ನು ಶಾಂತಿ, ಅಹಿಂಸೆ ಮತ್ತು ಸತ್ಯದ ಆಧಾರ ಮೇಲೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ದೇಶದ ಆತ್ಮವನ್ನು ಜಾಗೃತ ಮಾಡಿದ್ದಾರೆ. ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಆಡಳಿತ ಮಾಡುವವರು ಇವತ್ತು ತಮ್ಮ ನೈತಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ. ಸೊ ಅದನ್ನು ಬೆಂಬಲಿಸಿ ನಾವೇನು ದೇಶದ ಎಲ್ಲ ಕಡೆಗಳಲ್ಲಿ ಅದೇ ಪ್ರಕಾರ ಇವತ್ತು ಈ ಗಾಂಧಿ ಸರ್ಕಲ್ದಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿ ಅವರಿಗೆ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ನಮ್ಮ ಮುಂದಿನ ದೇಶದ ಭವಿಷ್ಯವಾದಂಥ ಯುವಕರಿಗೆ ನ್ಯಾಯ ಕೊಡುವಂಥ ಒಂದು ಮಹತ್ತರದ ಉದ್ದೇಶ ಸಲುವಾಗಿ ಅವರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಮತ್ತು ಯುವಕರ ಬೇಡಿಕೆಯನ್ನು ಮಾಡಬೇಕು. ಯಾಕಂದರೆ ನಮ್ಮ ದೇಶದ ಭವಿಷ್ಯ ಇರೋದು ಯುವಕರಲ್ಲೇ. ಜಂತರ್ ಮಂತರ್ನಲ್ಲಿ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಈ ನೀಟ್ ಪರೀಕ್ಷೆಯನ್ನು ಅಕ್ರಮ ಆಯಿತು, ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಯಿತು, ಅಕ್ರಮಗಳೇನಾಯಿತು, ಆ ಅಕ್ರಮಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 26 ದಿನ ಆಯಿತು ಅವ್ರು ಹೋರಾಟ ನಡೆಸ್ತಾ ಇತ್ತು. ಆ ಹೋರಾಟವನ್ನು ಬೆಂಬಲಿಸಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರು ಈ ದೇಶದ ಸಾಕ್ಷಿ ಪ್ರಜ್ಞೆ ಇದ್ದ ಹಾಗೆ ಅವರು ಬೇರೆ ಬೇರೆ ಸಂದರ್ಭದ ಒಳಗಡೆ ಈ ದೇಶದ ಹೆಮ್ಮೆ ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಹೋರಾಟ 18 ದಿನಗಳು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಕೂಡ
ಅವರನ್ನು ಮಾತಾಡಿಸುವಂಥ ಹೋರಾಟದ ಜೊತೆಗೆ ಒಂದು ಸಂವಾದ ಮಾಡಬೇಕು, ಮಾತುಕತೆ ಮಾಡಬೇಕು. ಯಾವುದೇ ಒಂದು ಪ್ರಜ್ಞಾವಂತ ಸರ್ಕಾರ, ಸಂವೇದನಶೀಲ ಸರ್ಕಾರ ಇದ್ದರು ಅಂತಂತಂದರೆ ಅದು ಹೋರಾಟ ನಡೆದಾಗ ಹೋರಾಟದ ಬೇಡಿಕೆಗಳನ್ನು ಗಮನಿಸಬೇಕು, ಅವ್ರ ಜೊತೆ ಮಾತುಕತೆ ಆಡಬೇಕು. ಅಂಥ ಮಾತುಕತೆ ಆಡ್ತಕ್ಕಂಥ ಯಾವುದೇ ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ಅವ್ರು ಹೋಗಿ ಮಾತಾಡಿಸ್ತಾ ಇಲ್ಲ. ಈ ಸರ್ಕಾರಕ್ಕೆ ಹೋರಾಟ ನಡೆದಾಗಲೆಲ್ಲ ಅವ್ರ ಜೊತೆ ಮಾತಾಡಲಿಕ್ಕೆ ಸಿದ್ಧ ಆಗಲಾರಂಥ ಒಂದು ಮನಸ್ಥಿತಿಯನ್ನು ಮೊದಲಿಂದಲೂ ಕೂಡ ನೋಡ್ಕೊತ ಬಂದಿದೆ. ಅದು ದೆಹಲಿಯ ರೈತ ಚಳವಳಿಯ ಹೋರಾಟ ಆಗಿರಬಹುದು, ಮಣಿಪುರದಲ್ಲಿ ನಡೆದಿರುವಂಥ ಆ ಥರದ ಜನಾಂಗೀಯ ಏನು ದ್ವೇಷದ ಕಾರಣಕ್ಕಾಗಿ ಅಲ್ಲಿ ಜನರು ಕೊಲ್ಲುವಂಥ ಮತ್ತು ಹೆಣ್ಮಕ್ಳನ್ನ ಬೆತ್ತಲೆ ಮಾಡ್ತಕ್ಕಂಥ ಒಂದು ಹೋರಾಟ ನಿರಂತರವಾಗಿ ನಡೀತಾ ಇದ್ರು ಕೂಡ ಅಲ್ಲಿ ಹೋಗ್ತಕ್ಕಂಥ ಕೆಲಸಗಳು ಮಾಡಲಿಲ್ಲ ಅವರು. ಸೊ ಅದನ್ನು ಕೂಡ ಹೀಗೆ ಈ ರೈತ ಚಳವಳಿಯನ್ನು ಮತ್ತು ಮಣಿಪುರದ ಈ ಘಟನಾವಳಿಯನ್ನು ಮತ್ತು ದೆಹಲಿ ಒಳಗೆ ಕುಸ್ತಿ ಪಟು ಏನು ಹೋರಾಟ ಮಾಡ್ತಾ ಇದ್ರು ಅವರು ಆ ಹೋರಾಟಗಳನ್ನ ಹೇಗೆ ನೋಡ್ತಾನೋ ಈ ಹೋರಾಟನೂ ಕೂಡ ಹಾಗೆ ನೋಡ್ತಾ ಇದೆ. ಅಂದರೆ ಈ ಸರ್ಕಾರಕ್ಕೆ ಒಂದು ಸಂವೇದನೆ ಅನ್ನೋದು ಇಲ್ಲ. ಇದಕ್ಕೆ ಪ್ರಜಾಪ್ರಭುತ್ವ ಅರ್ಥನೇ ಗೊತ್ತಿಲ್ಲ. ಅದು ಪ್ರಜಾಪ್ರಭುತ್ವ ಎಲ್ಲ ಭಿನ್ನಮತಗಳನ್ನು ಕೇಳಬೇಕು ಅಂತಿದೆ, ಜನತೆ ಹಕ್ಕುಗಳನ್ನು ಕೇಳಬೇಕಂತಿದೆ. ನಮ್ಮ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇಂದ್ರ ರೈಲ್ವೆ ಮಂತ್ರಿ ಆದಾಗ ಆ ಒಂದು ಆಕ್ಸಿಡೆಂಟ್, ಒಂದು ಅಪಘಾತ ಆದ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆ ಕೊಟ್ಟರು. ಈ ಥರ ನೈತಿಕ ಹೊಣೆ ಬರುವಂಥ ಯಾವುದೇ ಪ್ರಜ್ಞೆ ಇವತ್ತಿನ ಈ ಕೇಂದ್ರ ಸರ್ಕಾರದ ಒಳಗಡೆ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. ಮತ್ತು ಈ ಜನ ಏನು ಕೇಳ್ತಾ ಇದ್ದಾರೆ, ನೀವು 2 ಸಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಅದರೊಳಗಡೆ ಅಕ್ರಮ ನಡೀತು, ಆ ಅಕ್ರಮಗಳ ಬಗ್ಗೆ ಏನಾದರೂ ಕ್ರಮಕೊಂಡಿದ್ದಾರೆ? ಪ್ರಶ್ನೆ ಪತ್ರಿಕೆಯಿಂದ ಸೋರಿಕೆ ಆಯ್ತಲ್ಲ, ಅದಕ್ಕೆ ಅದು ಯಾಕೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದರದ್ದು ನೇರವಾದಂಥ ಹೊಣೆಗಾರಿಕೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಪ್ರಧಾನ್ ಅವ್ರದ್ದು, ಧರ್ಮೇಂದ್ರ ಪ್ರಧಾನ್ ಅವರು, ಅವ್ರ ಮೇಲೆ ಏನು ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ದೇಶದೊಳಗಡೆ ಎಷ್ಟೆಲ್ಲ ನಡೀತಾ ಇದೆ. ಇಂಥ ಅಕ್ರಮ ನಡೆದಾಗ, ಸೋರಿಕೆ ಆದಾಗ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ವಿದ್ಯಾರ್ಥಿಗಳ ಜೀವಕ್ಕೆ ಏನು ಬೆಲೆ ಇದೆ? ಆ ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಕ್ಕಂಥ ಕೆಲಸ ಆಯ್ತಾ? ಆ ಕುಟುಂಬಗಳಿಗೆ ಏನಾದ್ರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಯ್ತಾ? ಅಂದರೆ ಈ ದೇಶದೊಳಗಡೆ ಪ್ರಾಣ ಕಳ್ಕೊಳ್ಳುವಂಥದ್ದು, ಈ ಥರದ ಜೀವ ಕಳ್ಕೊಳ್ಳೋದು ಏನು ದೊಡ್ಡ ವಿಷಯ ಅಂತಲ್ಲ. ಇವರಿಗೆ ಪ್ರಾಣ ರಕ್ಷಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವರ ಸರ್ಕಾರ ಇರೋದು. ಆದರೆ ಪ್ರಾಣ ತೆಗೆಯುವಂಥ ಕೆಲಸಗಳನ್ನು ಇವರು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಗಾಂಧಿಯವರ ಹತ್ಯೆಯನ್ನೇ ನಮ್ಗೆ ಸಹಿಸಿಕೊಳ್ಳಿಕ್ಕಾಗಲಿ. ಇವರು ದಿನನಿತ್ಯ ಈ ಥರ ಗಾಂಧಿ ಹತ್ಯೆಯನ್ನು ಈ ಥರ ತಮ್ಮ ಕೃತಿ ಒಳಗಡೆ ಮಾಡ್ಲಿಕ್ಕತ್ತಿದ್ದಾರೆ. ಅಂದರೆ ಬೇರೆ ಬೇರೆ ಸಂದರ್ಭಗಳು ಹೊಣೆ ಇಲ್ಲದಂಥ ಈ ಸರ್ಕಾರ ದಿನನಿತ್ಯವಾಗಿ ಜನರ ಪ್ರಾಣಗಳನ್ನು ಕಿತ್ತುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದ್ರ ವಿರುದ್ಧವಾಗಿ ಈ ಹೋರಾಟ ನಡೀತಾ ಇದೆ. ನಾವೆಲ್ಲರೂ ಕೂಡ ಭಾಳ ಮುಖ್ಯವಾಗಿ ಸೋನಮ್ ವಾಂಗ್ಚುಕ್ ಅವ್ರಿಗೆ ಬೆಂಬಲಿಸ್ತಾ ಈ ಸಂದರ್ಭ ಒಳಗಡೆ ಕನಿಷ್ಠ ನಮ್ಮ ರಾಷ್ಟ್ರಪತಿಗಳಿದ್ದಾರೆ, ಆ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಯಾಕೆ ಹೋರಾಟ ನಡೀತದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಿವಿ ಹಿಂಡಿ ಅವ್ರ ಜೊತೆ ಮಾತುಕತೆ ಆಡೋದಕ್ಕೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿಕೊಡಬೇಕು. ಈ ಸೋನಮ್ ವಾಂಗ್ಚುಕ್ ಅವರ ಜೀವಹಾನಿಯಾಗದಂಗೆ ತಡೆಗಟ್ಟಬೇಕು. ಆ ತಡೆಗಟ್ಟುವಂಥ ಕೆಲಸಗಳನ್ನು ಪ್ರಧಾನಮಂತ್ರಿ ರಾಷ್ಟ್ರಪತಿ ಆದರೂ ಕೂಡ ಮಾಡಬೇಕು. ರಾಷ್ಟ್ರಪತಿಗಳು ಆ ರೀತಿ ಮಾಡದೇ ಇದ್ದರೆ ಈ ದೇಶ ಅಧೋಗತಿಗೆ ಹೋಗ್ತದೆ, ಪ್ರಜಾಪ್ರಭುತ್ವ ಅಂತೂ ಉಳಿಯೋದಿಲ್ಲ. ಅದ್ರ ವಿರುದ್ಧ ಈ ದೇಶದೊಳಗಡೆ ಅರಾಜಕತೆವಾದರೆ ದೊಡ್ಡದಂಥ ಒಂದು ಹೋರಾಟ, ಒಂದು ಅಂತರ್ಯುದ್ಧ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದನ್ನು ಮನಗಂಡು ಕೇಂದ್ರ ಸರ್ಕಾರ ಈ ಥರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ. ಸರ್, ಅದು ನಿಜಾನೇ. ಅದು ಈಗ 18ನೇ ದಿನ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. 8-9 kg ತೂಕವನ್ನು ಅವರು ಕಳ್ಕೊಂಡಿದ್ದಾರೆ. ಮತ್ತು ವೈದ್ಯರ ಪ್ರಕಾರ ಅವರ ಈ ಥರ ಉಪವಾಸ ಮುಂದುವರೆದರೆ ಖಂಡಿತವಾಗಿ ಅವರಿಗೆ ಜೀವಹಾನಿ ಇದೆ ಅಂತ ಹೇಳಿದ್ದಾರೆ. ಸೊ ಕನಿಷ್ಠ ಈ ಸಂದರ್ಭದಲ್ಲಾದರೂ ಕೂಡ ಈ ಸರ್ಕಾರಗಳು ಎಚ್ಚೆತ್ತಾಗಬೇಕು. ಜೀವ ಹೋಗ್ತದೆ ಅಂದಾಗ ಇಂಥದ್ದು ಆಗಬಾರ್ದು ಅಂತೇಳಿ ಅವ್ರೇನು ತಮ್ಮ ಇದಕ್ಕಾಗಿ ಮಾಡ್ತಾ ಇದ್ದಾರೆ, ಈ ದೇಶ ಯುವಜನ ಭವಿಷ್ಯಕ್ಕಾಗಿ ಮಾಡ್ತಾ ಇದ್ದಾರೆ. ಆ ಥರ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮನಗಂಡು ಅವರು ಈ ಕೇಂದ್ರ ಸರ್ಕಾರ ತಕ್ಷಣವೇ ಮಾತುಕತೆ ಆಡಿ ಆ ಉಪವಾಸ ಸತ್ಯಾಗ್ರಹ ನಿಲ್ಲಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಒಂದನೇದು. ಎರಡನೇದು, ಈ ಸರ್ಕಾರ ಈ ಥರ ಸಂವೇದನೆ ಕಳ್ಕೊಂಡಾಗ, ಜೀವ ಕಳ್ಕೊಂಡಾಗ, ಪ್ರಜಾಪ್ರಭುತ್ವದ ಅರ್ಥವನ್ನೇ ಹಾಳು ಮಾಡ್ತಾ ಇರುವಾಗ ಈ ಬಣ್ಣ ಸರ್ಕಾರದ ಎದುರು
ಆ ಜೀವ ಕಳ್ಕೊಳ್ತಕ್ಕಂಥ ಕೆಲಸವನ್ನು ಸೋನಮ್ ವಾಂಗ್ಚುಕ್ ಅವರು ಮಾಡಬಾರ್ದಂತಲೇ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಆ ಕಾರಣಕ್ಕಾಗಿಯೇ ಅವರು ಹೋರಾಟದ ಬೇರೆ ದಾರಿಗಳಿದ್ದಾವೆ, ನಮಗೆ ಅಮನ ಉಪವಾಸಕ್ಕಿಂತ ಬೇರೆ ಬೇರೆ ದಾರಿಗಳಿದ್ದಾವೆ. ಆ ಎಲ್ಲ ಸೇರಿ ಈ ದೇಶದ ಜನ ಅಂಥ ಹೋರಾಟವನ್ನು ನಾವು ಕಟ್ಟೋಣ. ಈ ಉಪವಾಸ ಸತ್ಯಾಗ್ರಹ ಏನಿದೆಯಲ್ಲ, ಜೀವ ಕಳ್ಕೊಟ್ರ ಮಟ್ಟಿಗೆ ಈ ಉಪವಾಸ ಸತ್ಯಾಗ್ರಹ ಮುಂದುವರಿಬಾರದು. ಆ ಕಾರಣಕ್ಕಾಗಿ ನಾವು ಅಮನ ಉಪವಾಸ ಸತ್ಯಾಗ್ರಹದಿಂದ ಹಿಂಪಡೆದು ಬೇರೆ ರೀತಿಯಾದಂಥ ಹೋರಾಟವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಬಯಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.